ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ತುಂಬ ತಿಂಗಳ ನಂತರ ವಿಡಿಯೋ ಹಾಕ್ತಿದ್ದೇನೆ. ಇದು ನನ್ನ ಈ ವರ್ಷದ ಮೊದಲ ವಿಡಿಯೋ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಎಲ್ಲರಿಗೂ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ತುಂಬ ಲೇಟಾಗಿ ಹೇಳ್ತಿದ್ದೇನೆ, ಹೌದು. 3 ತಿಂಗಳಿಂದ ವಿಡಿಯೋವನ್ನು ಹಾಕಲಿಲ್ಲ, ಕಮ್ಮಿ ಅಂದರೆ ಕಮ್ಮಿ. ಅದು ಯಾಕೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಚಾನಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ವಿಡಿಯೋವನ್ನು ಹಾಕಿ ಪ್ರಯೋಜನ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಹಾಗಾಗಿ ಇದು ನನ್ನ ಈ ವರ್ಷದ ಮೊದಲ ವಿಡಿಯೋ. ಇದೇನಪ್ಪ ಅಂದರೆ, ಇಲ್ಲಿ ನಮ್ಮ ಭೀವೆಂಡಿಯಲ್ಲಿ ಒಂದು ಗ್ರೌಂಡಲ್ಲಿ ಅಂದರೆ ಫೇರ್ ಥರ ನಡೀತದೆ. ಈ ವರ್ಷದ ಥೀಮ್ ಏನಪ್ಪ ಅಂದರೆ ಡಿಸ್ನಿ ಲ್ಯಾಂಡ್ ಪಾರ್ಕ್ ಅಂಥೇಳಿ. ಲಾಸ್ಟ್ ಟೈಮ್ ಇದ್ದು ಥೀಮ್ ಇತ್ತು, ನಾನು ಹೇಳಿದ್ದೆ ವಿಡಿಯೋವನ್ನು ನೋಡಿದರೆ, ಲಂಡನ್ ಬ್ರಿಡ್ಜ್. ಈ ವರ್ಷದ ಥೀಮ್ ಡಿಸ್ನಿ ಲ್ಯಾಂಡ್ ಪಾರ್ಕ್ ಅಂಥೇಳಿ. ಹಾಗೆಯೇ ನಾವು ಹೋಗಿದ್ವಿ. ಇದು ಎಂಟ್ರೆನ್ಸಲ್ಲಿ ನೀವು ನೋಡಿದ್ರಿ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂಥೇಳಿ. ಒಂದು ಮಿಕ್ಕಿ ಮೌಸ್ ಕೂಡ ಇಟ್ಟಿದ್ದಾರೆ. ಆನಂತರ ಫುಲ್ ಲೈಟಿಂಗ್ ಹೊರಗಡೆಯಿಂದ ಸ್ವಲ್ಪ ಸಿಂಪಲಾಗಿ ಕಾಣುತ್ತದೆ. ಲಾಸ್ಟ್ ಟೈಮ್ ಇದ್ದು ಒಳಗಡೆ ತುಂಬ ಅಂದರೆ ಹೊರಗಿನಿಂದ ನೋಡುವಾಗಲೇ ಅಟ್ರ್ಯಾಕ್ಷನ್ ಇತ್ತು. ಈ ಸರ್ತಿ ಏನು ಅಷ್ಟು ಇಲ್ಲ. ಒಳಗೆ ಹೋದ ನಂತರ ನಿಮಗೆ ಗೊತ್ತಾಗ್ತದೆ ಏನಿದೆ ಅಂಥೇಳಿ. ಆನಂತರ ಹೊರಗಡೆ ಕಾರ್ ಪಾರ್ಕಿಂಗ್ ಏರಿಯಾ ಎಲ್ಲ ತೋರಿಸಿದೆ. ಟಿಕೆಟ್ ಒಬ್ಬರಿಗೆ 60 ರೂಪಾಯಿ, ನಮ್ಮದು 3ರದ್ದು. ಸಾಟರ್ಡೆ ಹೋಗಿದ್ವಿ, ಸಾಟರ್ಡೆ ಹೋಗಿದ್ವಿ. ತುಂಬ ರಶ್ ಇತ್ತು, ವೀಕೆಂಡ್ ಅಲ್ವಾ, ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಇಲ್ಲಿ ಅಷ್ಟೇನಿರಲಿಲ್ಲ, ಎಲ್ಲ ಲೈಟ್, ಒಂದೊಂದು ಕ್ರಿಸ್ಮಸ್ ಟ್ರೀ ಥರ, ಲವ್ ಸಿಂಬಲ್ ಥರ, ಅದರಲ್ಲಿ ಲೈಟಲ್ಲಿ ಫೋಟೋ ಎಲ್ಲ ಶೂಟ್ ಮಾಡ್ತಿದ್ರು. ಅದೆಲ್ಲರಿಗೂ ಗೊತ್ತೇ ಇದೆ, ಫೋಟೋನೇ ಜಾಸ್ತಿ ಶೂಟ್ ಮಾಡೋದು ಅಂತೇಳಿ. ಮತ್ತೇನು ಅಷ್ಟೊಂದು ಇರಲಿಲ್ಲ. ಮೇಯ್ನ್ ಇದು ಏನಂದರೆ, ಇಲ್ಲಿ ನೋಡಿ, ಸೇಮ್ ಅದೇ. ಇದು ನಾನು ಶಾರ್ಟ್ ವೀಡಿಯೋಗೆ ಅಂತೇಳಿ ಮಾಡಿದ್ದು, ಬೈ ಮಿಸ್ಟೇಕಾಗಿ ಈ ಲಾಂಗ್ ವೀಡಿಯೋಕ್ಕೆ ಹಾಕಿದ್ದೆ. ಮತ್ತು ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸುಮ್ಮನೆ ಹೇಳಬೇಕಷ್ಟೇ, ಕಮೆಂಟ್ ಯಾರೂ ಮಾಡೋದಿಲ್ಲ. ಈಗ ಅಲ್ಲಿಂದ ನೋಡಿ, ಇವಾಗ ಒಳಗೆ ಹೋಗ್ತಿದ್ದೀವಲ್ಲ, ಇಲ್ಲಿ ಸರ್ಪ್ರೈಸ್ ಇದೆ. ಡಿಸ್ನಿ ಲ್ಯಾಂಡಿನ ಸರ್ಪ್ರೈಸ್ ಇಲ್ಲಿ ಅಡಗಿದೆ. ಏನಪ್ಪ ಅಂದರೆ, ಜಲ್ಪರಿ ಅಥವಾ ಮರ್ಮೇಡ್ ಅಂತಲೇ ಹೇಳ್ಬೋದು. ನೀರಿನ ಒಳಗಡೆ ಮತ್ಸ್ಯ ಕನ್ಯೆಯರು. ಇದು ಈ ವರ್ಷದ ಒಂದು ಸರ್ಪ್ರೈಸ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಅದನ್ನು ನೋಡುವಾಗ ಗೊಬ್ಬೆನೇ ಹೊಡಿತಾಯಿದ್ರು. ನನಗೂ ತುಂಬ ಖುಷಿಯಾಯಿತು. ಅಂದರೆ ಆ್ಯಕ್ಚುಲಾಗಿ ನಾವು ಟಿ ವಿಯಲ್ಲಿ ಗೂಗಲಲ್ಲಿ ಸರ್ಚ್ ಮಾಡುವಾಗ ಮತ್ಸ್ಯ ಕನ್ಯೆಯರು ಅಥವಾ ಮರ್ಮೇಡ್ಸನ್ನು ನೋಡ್ಬೋದು. ಇಲ್ಲಿ ರಿಯಲ್ ಆಗಿ ಒಂದು ತೋರಿಸಿದ್ದಾರೆ. ಅಂದರೆ ರಿಯಲ್ ಅಂದರೆ ಅದು ಹುಡುಗಿಯರು ಅದರ ಕಾಸ್ಟ್ಯೂಮ್ ಹಾಕಿ ನೀರೊಳಗಡೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಷ್ಟೇ. ಆದರೂ ಅವರಿಗೆ ಒಂದು ಶಬಾಷ್ ಅಂತಲೇ ಹೇಳ್ಬೋದು. 3 ಲೇಡೀಸ್ ಇದ್ದರು. ಅದರ ಒಳಗಡೆ, ನೀರೊಳಗಡೆ ಈ ಥರ ಎಲ್ಲ ಒಂದು ಪರ್ಫಾರ್ಮೆನ್ಸ್ ಅಂದರೆ ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಆ ಒಂದು ಉಸಿರನ್ನು ಕಟ್ಟಿ ಅಷ್ಟು ಕೆಪಾಸಿಟಿ ಇರಬೇಕು ಎಲ್ಲರಿಗೆ, ಹಾಗಲ್ಲ. ಅದು ಹುಡುಗಿಯರು 3 ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬ ಖುಷಿ. ಏನಪ್ಪ ಅಂದರೆ ರಿಯಲ್ ಆಗಿ ಇದ್ದಾರಾ ಅಂತೇಳಿ ಅಷ್ಟು ಖುಷಿಯಾಗ್ತಿತ್ತು. ಮತ್ತು ನೀರೊಳಗಡೆ ಅವರು ಈ ಥರ ಎಲ್ಲ ಮಾಡುವಾಗ ಏನೋ ಮಕ್ಕಳಿಗೆ ಒಂಥರ ಖುಷಿ. ಇಲ್ಲಿ ನೋಡಿ, ಶಿವಾಂಶ್ ಸ್ವಲ್ಪ ಹೆದರಿಕೆ ಆಯಿತು. ಇಲ್ಲಿಂದ ಹೋಗುವ ಅಂದರೆ ನಿಲ್ಲುವುದೇ ಬೇಡ ಅಂಥೇಳಿ ಹೇಳ್ತಿದ್ದ. ಹಾಗಾಗಿ ಮತ್ತು ಜಿಯಾನಿಗೇನು ಅಷ್ಟು ಗೊತ್ತಾಗಲಿಲ್ಲ, ಅವನಿಗೆ ಖುಷಿ ಆಯಿತು. ಆ ಒಂದು ಮತ್ಸ್ಯ ಕನ್ಯೆಯರ ಥರ ಒಂದು ಗೆಟಪ್ಪನ್ನು ಹಾಕಿ ಅದು ಜನಗಳಿಗೆ ಮನರಂಜಿಸಬೇಕಲ್ವ, ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ, ಅದು ತುಂಬಾ ಕಷ್ಟ ನೀರೊಳಗಡೆ. ಆನಂತರ ಆಕ್ಸಿಜನ್ಗೆ ಅವರಿಗೇನು ಪೈಪ್ ಥರ ಏನು ಇರಲಿಲ್ಲ. ಅವರು ಸ್ವಲ್ಪ ಇಲ್ಲಿ ನೀರೊಳಗಿದ್ದು ಸ್ವಲ್ಪ ಮೇಲ್ಗಡೆ ಹೋಗಿ ಉಸಿರಾಟ ಅಂದರೆ ಉಸಿರು ತೆಗೆದು ಪುನಃ ಬರ್ತಿದ್ರು, ಆ ಥರ ಇತ್ತು. ಅಂದರೆ ಓವರಲ್ಲಾಗಿ ಹೇಳ್ಬೇಕಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ವರ್ಷವೂ ಇಲ್ಲೇ ಭೀವಂಡಿ ಬೈಪಾಸ್ ಹತ್ರ, ಭೀವಂಡಿ ಅಂದರೆ ಕಲ್ಯಾಣ್ ಬೈಪಾಸ್ ಅಲ್ಲಿ ಒಂದು ಗ್ರೌಂಡ್ ಇದೆ. ಅಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷವೂ ಒಂದೊಂದು ಥೀಮ್ ಇರುತ್ತೆ. ಹಾಗಾಗಿ
ಇದಿಷ್ಟೇ, ಅಲ್ಲಿಂದ ಮತ್ತೆ ಎಕ್ಸಿಟ್ ಆಗೋದು. ಅಂದರೆ ಇದು ಮೇಯ್ನ್ ಥೀಮ್ ಡಿಸ್ನಿ ಲ್ಯಾಂಡ್ ಪಾರ್ಕಿದ್ದು. ಆನಂತರ ಫಸ್ಟಿಗೆ ನೀವು ನೋಡಿದ್ರಿ ಫೋಟೋಶೂಟ್ ಎಲ್ಲ, ಮತ್ತು ಅದೇ ಮತ್ಸ್ಯಕನ್ಯೆಯರು. ಆನಂತರ ಎಲ್ಲರಿಗೂ ಗೊತ್ತಿರುವ ಹಾಗೆ ಫುಡ್ ಸ್ಟಾಲ್ ಇರುತ್ತೆ. ಆನಂತರ ಜ್ಯುವೆಲರಿ ಸ್ಟೋರ್, ಡ್ರೆಸ್, ಮ್ಯಾಟ್, ಕ್ಲೋತು, ಅದು ಇದು ಅಂತೇಳಿ ಎಲ್ಲ ಇರುತ್ತೆ. ಇಲ್ಲಿ ಪರ್ಚೇಸ ನಾನು ಕಡಿಮೆ ಮಾಡೋದು. ನೀವು ವಿಡಿಯೋದ ಮೊದಲ ಸಲ ನೋಡಿರ್ಬೋದು, 50 ರೂಪಾಯಿಗೆ ಎನಿ ಕಾಸ್ಟ್ಯೂಮ್ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ರು. ಆದರೆ 50 ರೂಪಾಯಿಗೆ ಯಾವುದು ಬೇಕಾದರೂ ತೆಗಿಬೋದು. ಅಂದರೆ ಆ ಡೂಪ್ಲಿಕೇಟ್ ಪ್ರಾಡಕ್ಟನ್ನು ಹಾಕಿ ಮುಖ ಹಾಳು ಮಾಡೋದಕ್ಕಿಂತ ಒರಿಜಿನಲ್ ಪ್ರಾಡಕ್ಟನ್ನೇ ಒಳ್ಳೆಯದಾಗಿ ತೆಗೆಯೋದು, ಒಂದೇ ಸತಿ ತೆಗೆಯೋದು ನನ್ನ ಚಾಯ್ಸ್. ಹಾಗಾಗಿ ಇಲ್ಲಿ ನಾನು ಏನೂ ಪರ್ಚೇಸ್ ಮಾಡಲಿಲ್ಲ. ನಾನು ಹೆಚ್ಚಾಗಿ ಪರ್ಚೇಸ್ ಮಾಡೋದಂದರೆ ಇಯರಿಂಗ್ಸ್ ಮಾತ್ರ. 2 ಇಯರಿಂಗ್ಸ್ ತೆಗೆದೆ ಅಷ್ಟೇ, ಮತ್ತು ಯಾವುದನ್ನು ತೆಗಿಲಿಲ್ಲ. ಸುಮ್ಮನೆ ನೋಡ್ತಾ ಇದ್ದೆ, ಮತ್ತು ಫೋಟೋಸ್ ಎಲ್ಲ ಅದೇ ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಮತ್ತು ನಾನು ಹೆಚ್ಚು ಪರ್ಚೇಸ್ ಇಲ್ಲಿ ಮಾಡೋದಿಲ್ಲ, ಎಲ್ಲಿ ಹೋದರೂ ಸಹ ನಾನು ಮಾಡೋದಿಲ್ಲ. ಮತ್ತೊಂದೇನಪ್ಪ ಅಂದರೆ ಈ ಡೈಲಿ ಕಾಲೇಜಿಗೆ ಹೋಗುವವರಿಗೆ, ಇಲ್ಲಿಯವರಿಗೆ, ಆನಂತರ ಆಫೀಸ್ ಹೋಗುವವರಿಗೆ ಇದೆಲ್ಲ ಯೂಸ್ ಆಗುತ್ತೆ. ನಮ್ಮಂಥ ಮನೆಯಲ್ಲಿ ಕೂತ್ಕೊಳ್ಳೋರಿಗೆ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ ನಾನು ಹೆಚ್ಚಾಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಬ್ಯಾಂಗಲ್ಸ್, ಮಿಠಾಯಿಸ್, ಉಪ್ಪಿನಕಾಯಿ, ಡ್ರೆಸ್, ಮತ್ತು ರಿಂಗ್ಸ್, ಆನಂತರ ಅದೇ ಚಾಕ್ಲೇಟ್, ಮತ್ತು ಅದು ಪಾಪಡ್ ಅದೆಲ್ಲ ಇತ್ತು. ಪಾಪಡ್ ತೆಗೆದ್ವಿ. 100 ರೂಪಾಯಿಗೆ 3 ಪ್ಯಾಕೆಟ್ ಅಂತ ಹೇಳಿದರು. ಹಾಗಾಗಿ ಮತ್ತೇನು ತೆಗಿಲಿಲ್ಲ. ಮತ್ತೆಲ್ಲ ಸ್ಟಾಲ್ ತಿನ್ನೋದು, ಪಾನಿಪುರಿ ಅದು ಇದು ಅಂತೇಳಿ ಅದನ್ನೇ ಜಾಸ್ತಿಯಾಗಿ ತಿಂತಾ ಇದ್ವಿ. ನಾವು ಹೆಚ್ಚಾಗಿ ಬರೋದೇ ತಿನ್ನಲಿಕ್ಕೋಸ್ಕರ, ನಾವು ಏನು ಪರ್ಚೇಸನ್ನು ಮಾಡೋದಿಲ್ಲ, ಡೈರೆಕ್ಟಾಗಿ ಹೇಳ್ತಿದ್ದೇನೆ. ನೋಡಿ, ಇದು ಸಂಜೆ 7 ಗಂಟೆಯಿಂದ 11 ಗಂಟೆ ತನಕ ಇರುತ್ತೆ. ಆನಂತರ ಅದೇ ಟಿಕೆಟ್ ಒಬ್ಬರ ರೇಟ್ ಪರ್ ಹೆಡ್ 60 ರುಪೀಸ್. 5 ವರ್ಷದ ಒಳಗಿನ ಮಕ್ಕಳಿಗಿಲ್ಲ, ಆನಂತರದ ಮಕ್ಕಳಿಗೆ ಟಿಕೆಟ್ ಇದೆ. ಆನಂತರ ಗೇಮ್ಸ್ ಮಕ್ಕಳಿಗೆ, ಜಿಯಾನಂತೂ ಎಲ್ಲ ಗೇಮ್ಸಲ್ಲಿ ಆಟ ಆಡ್ತಿದ್ದ. ಆನಂತರ ನಮ್ಮ ಊರಿನ ಕಡೆ ಜಾತ್ರೆ ಎಲ್ಲ ಆಗುವಾಗ ದೊಡ್ಡದೆಲ್ಲ ಇರುತ್ತಲ್ಲ ವೀಲ್ಸ್, ಅದರಲ್ಲೆಲ್ಲ ಮಕ್ಕಳನ್ನು ಕೂತ್ಕೊಳಿಸಿದ್ವಿ ಅಷ್ಟೇ, ಮತ್ತೇನಿಲ್ಲ. ಆನಂತರ ಇದೊಂದು ಟ್ವಿಸ್ಟರ್ ತೆಗೆದ್ವಿ, ಪೊಟ್ಯಾಟೊ ಟ್ವಿಸ್ಟರ್. ನಂತರ ಜಿಯಾನ್ ಇಲ್ಲಿ ಒಂದು ಆಟ ಆಡಿದ. ಲಾಸ್ಟ್ ಟೈಮ್ ಸಹ ಆಟ ಆಡಿದ್ವಿ. ಲಾಸ್ಟ್ ಟೈಮ್ ಒಂದು ಪ್ಲಾಸ್ಟಿಕ್ ಇದು ಬೌಲ್ ಥರ ಸಿಕ್ಕಿದ್ದು. ಅದೇನಿಲ್ಲ, ಆ ಒಂದು ನಂಬರ್ ಬಂದರೆ ಗೊತ್ತಿದೆಯಲ್ಲ ಎಲ್ಲರಿಗೆ ಸಹ, ಅದು ಸೇಮ್ ನಂಬರ್ ಎಲ್ಲರಿಗೆ ಸಹ ಬರುತ್ತೆ. ಅಲ್ಲಿ ಶೋ ಮಾಡ್ತಾರೆ, ಇದು ಸಿಗುತ್ತೆ ಅದು ಸಿಗುತ್ತೆ ಅಂತೇಳಿ. ಸಿಗಲಿಕ್ಕೆ ಏನೂ ಸಿಗೋದಿಲ್ಲ. ಒಂದು ಚಿಕ್ಕ ಪ್ಲಾಸ್ಟಿಕ್ ಇದು ಬೌಲ ಇದ ಏನು ಸಿಗುತ್ತೆ. ನಮಗೆ ಏನು ಸಿಕ್ಕಿದೆ ಅಂತ ಹೇಳಿದರೆ, ನೀವು ನೋಡಿ ಇವಾಗ ಟೋಟಲ್ ಎಷ್ಟು ನಂಬರ್ ಬರುತ್ತೆ, ಆ ನಂಬರಿಗೆ ಅನುಗುಣವಾಗಿ ನಮಗೊಂದು ಸಿಕ್ಕಿತು. 26 ಆಯಿತು. 26ಗೆ ಒಂದು ಚಹಾ ಸೂಸುವ ಜಾಲಿ ಥರ ಸಿಕ್ಕಿತು ಅಷ್ಟೇ, ಮತ್ತೇನಿಲ್ಲ. ಗೇಮಿಗೆ 60 ರೂಪಾಯಿ ಕೊಡಬೇಕು, 10 ರೂಪಾಯಿದು ಸಿಕ್ಕಿತು. ಅದು ಸಹ ಹಾಗೆಯೇ ಮನೆಗೆ ಬಂದು ಸೋಫಾದಲ್ಲಿ ಇಟ್ಟು ಶಿವಾಂಶನ ಕೈಯಲ್ಲಿ ಕೊಟ್ಟುವಾಗ ಅದು 2 ಕಟ್ಟಾಗಿದೆ, ಮತ್ತೇನಿಲ್ಲ. ಆನಂತರ ಪುನೊಂದಿತ್ತು, ಅದು ರಿಂಗು ಬಿಸಾಡುವಂಥದ್ದೆಲ್ಲ ನಾವು ಚಿಕ್ಕದಿರುವಾಗೆಲ್ಲ ಹೀಗಿತ್ತು. ಅದಕ್ಕೆ ಸಹ ಹಾಗೆಯೇ ಅಲ್ಲಿ ಸಹ ಹಾಗೆ 50 ರೂಪಾಯಿ ಕೊಟ್ಟೊಂದು ಆಟ ಆಡಿದ. ಅದು ಒಂದು ರಿಂಗ್ ಫ್ರೂಟಿ ಒಳಗೆ ಬಿತ್ತು, ಹಾಗಾಗಿ 10 ರೂಪಾಯಿದೊಂದು ಫ್ರೂಟಿ ಸಿಕ್ಕಿತ್ತು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಶಿವಾಂಶಿಗೆ ಕಾರಲ್ಲಿ ಕೂತ್ಕೊಳಿಸಿದ್ವಿ. ಅವನಿಗೆ ತುಂಬ ಖುಷಿಯಾಯಿತು. ಅಂದರೆ ಮಕ್ಕಳಿಗಂತೂ ಖುಷಿ ಆಗ್ತದೆ. ಪುನಃ ಇಳಿತಾನೇ ಇರಲಿಲ್ಲ, ಅದರಲ್ಲೇ ಕೂತ್ಕೊಳ್ತೇನೆ ಅಂತೇಳಿ ಹೇಳ್ತಾ ಇದ್ದ. 2 ಸಣ್ಣ ಸಣ್ಣ ಕಾರ್ ಐಟಮಲ್ಲಿ ಶಿವಾಂಶನ ಕೂತ್ಕೊಳಿಸಿ. ಆನಂತರ ಜಿಯಾನನ್ನು ಯಾವುದರಲ್ಲಿ ಕೂತ್ಕೊಂಡ ಅಂತೇಳಿ ಈ ವಿಡಿಯೋದ ಕೊನೆಗೆ ಹಾಕಿದ್ದೀನಿ,
ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಹೊಸಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಚಾನಲಲ್ಲಿ ಹಲವಾರು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಹಾಕಿದ್ದೀನಿ. ಸ್ಟಿಚ್ಚಿಂಗ್ ಮಿಷಿನ್ದಾಗಿರ್ಬೋದು ಅಥವಾ ಒಂದು ಸ್ಫಟಿಕ ಕಲ್ಲಿನ ಬಗ್ಗೆ ಆಗಿರ್ಬೋದು. ತುಂಬ ವೀಡಿಯೋಸ್ ವೈರಲ್ ಆಗಿದೆ. ಪ್ಲೀಸ್ ಹಾಗೆಯೇ ಈ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತಿದ್ದೇನೆ. ಆನಂತರ ಇಲ್ಲಿ ಕೂತ್ಕೊಳಿಸಿದ್ವಿ. ಇದು ಸಹ ಕಾರೇ. ಶಿವಾಂಶ್ ಎಲ್ಲಿ ಸಹ ಎದುರಲಿಲ್ಲ. ಜಿಯಾನಿಗೆ ಕೂತ್ಕೊಂಡಿದ್ದಲ್ಲ, ಜಿಯಾನ್ ಫಸ್ಟ್ ಟೈಮ್ ಕೂತ್ಕೊಂಡದ್ದು, ಹಾಗಾಗಿ ಸ್ವಲ್ಪ ಹೆದರಿಕೆ ಆಯಿತು. ಮತ್ತೆಲ್ಲ ಸಣ್ಣ ಪುಟ್ಟ ಕಾರಲ್ಲ, ಅದರಲ್ಲೆಲ್ಲ ಜಿಯಾನ್ ಕೂತ್ಕೊಳ್ಳೋದಿಲ್ಲ. ನಾನೇನು ಮಕ್ಕಳ ಅಂತೇಳಿ ಹೇಳ್ತಾನೆ, ಅದಕ್ಕೋಸ್ಕರ. ನೋಡಿ, ಜಿಯಾನ್ ಇದರಲ್ಲಿ ಕೂತ್ಕೊಂಡ. ಫಸ್ಟಿಗೆ ಹುಡುಗ ಧೈರ್ಯದಲ್ಲಿ ಹೋದ, ನಾನು ಕೂತ್ಕೊಳ್ತೇನೆ ಹಾಗೆ ಹೀಗೆ ಅಂತೇಳಿ. ಅಲ್ಲಿ ಹೋದ ನಂತರ ತುಂಬ ಭಯಭೀತನಾದ. ಮೇಲಿಂದ ಗೊಬ್ಬೆ ಹಾಕ್ತಿದ್ದ, ನಾನು ಇಳಿತೇನೆ ನಿಲ್ಲಿಸಿ ಅಂತೇಳಿ ಹೇಳ್ತಿದ್ದ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ನೆಗಡಿ ಸಾಕಾಗಿದ್ದೇನೆ. ಅವನ ಮುಖ ಎಲ್ಲ ಫುಲ್ ಇದಾಗಿದೆ. ಏನಪ್ಪ ಅಂದರೆ ಪುನಃ ನಾನು ಈಗನೇ ಇನ್ಸ್ಟಾಗ್ರಾಮ್ ವೀಡಿಯೋ ನೋಡುವಾಗ ಅಲ್ಲಿ ಬಂಜೆ ಜಂಪಿಂಗ್ ಇದೆಲ್ಲ ವೀಡಿಯೋ ಬರುವಾಗ ಹೇಳ್ತಾನೆ, ಅವ್ರಿಗಿಂತಲ್ಲ ಹಾರಲಿಕ್ಕೆ ಆಗೋದಿಲ್ವ, ನಾನಾದರೆ ಹಾರ್ತಿದ್ದೆ ಅಂತೇಳಿ. ನಾನು ಅದನ್ನೇ ಅವನಿಗೆ ತುಂಬ ತಮಾಷೆ ಮಾಡ್ತಿದ್ದೇನೆ, ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ನಿನಗೆ, ಇನ್ನು ಬಂಜೆ ಜಂಪಿಂಗ್ ಹಾರ್ತೀಯ ನೀನು ಅಂತೇಳಿ. ಇದಿಷ್ಟೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.